ಪುಟ್ಟರಾಜಣ್ಣ ಅವರು ಮತ್ತೆ ದೇವೇಗೌಡರ ಕುಟುಂಬದ ಸಂಬಂಧ ಇದು ರಾಜಕೀಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಈ ಒಂದು ಸಂಬಂಧ ಬಹಳ ಗಟ್ಟಿಯಾಗಿ ನೆಲೆ ಊರಿರ್ತಕ್ಕಂಥ ಸಂಬಂಧ. ಈ ಸಂಬಂಧಕ್ಕೆ ಬಹುಶಃ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ದೇವೇಗೌಡರು ಸಾಹೇಬರ ಗರಡಿಲಿ ಬೆಳೆದಿರ್ತಕ್ಕಂಥ ಪುಟ್ಟರಾಜಣ್ಣ ಅವರು ಇವತ್ತು ನೀರಾವರಿ ಅಂತ ಇದ್ದಂಗೆ ನಾವು ದೇವೇಗೌಡರು ಸಾಹೇಬ್ರನ್ನ ಇಡೀ ರಾಜ್ಯ ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು, ಕೊಡುಗೆಗಳು, ಸಾಧನೆಗಳು ಅಪಾರವಾಗಿ ಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತು ನಾವು ಕಾಣಬಹುದು. ಅದೇ ಪುಟ್ಟರಾಜಣ್ಣ ಅವರು ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ 3-4 ಪುಟಗಳು ಇವತ್ತು ಬರೆದಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಬಹುಶಃ ತಾವು ಕೂಡ ನೋಡಬಹುದು. ನೋಡ್ತಕ್ಕಂಥದ್ದೇನು ಬೇಡ, ನಿಮ್ಮ ಕಣ್ಣಾರೆ ಯಾವ ಒಂದು ಬದಲಾವಣೆಯ ದಿಕ್ಕಿಗೆ ಮೇಲ್ಕೋಟೆ ಕ್ಷೇತ್ರವನ್ನ ಕೊಂಡೊಯ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಕ್ಷೇತ್ರದಲ್ಲಿ ನೀರಾವರಿಯ ಯೋಜನೆಗಳಿಗೆ ಕಲ್ಪಿಸಿರ್ತಕ್ಕಂಥ ಅನೇಕ ಕಾಮಗಾರಿಗಳು ಬಹುಶಃ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಯಾವುದೇ ರಸ್ತೆಗಳನ್ನ ಇವತ್ತು ಒಳ್ಳೆಯ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅವರ ಕಾಲ್ಗಟ್ಟದಲ್ಲಿ ತಗೊಂಡಂಥ ಅನೇಕ ನಿರ್ಣಯಗಳಿರ್ಬೋದು. ಬಹುಶಃ ಆ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಇವತ್ತು ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಂತ ಪುಟ್ಟರಾಜಣ್ಣ ಅವರು ಕಳೆದ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಪುಟ್ಟರಾಜಣ್ಣ ಅವರ ಬೆಂಬಲಕ್ಕೆ ಹೆಗಲ್ ಕೊಟ್ಕೊಂಡು ನಿಂತಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಕಾರಣ, ಶಾಸಕ ಸ್ಥಾನದ ಚುನಾವಣೆಯನ್ನ ಕಳ್ಕೊಂಡಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಕಿಂಚಿತ್ತು ಮನಸ್ಸಿನಲ್ಲಿ ಇಟ್ಕೊಳ್ದಿರ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರನ್ನ, ಅದು ಡೈರಿ ಚುನಾವಣೆ ಇರಬಹುದು, ಸೊಸೈಟಿ ಚುನಾವಣೆ ಇರಬಹುದು, ಯಾವುದೇ ಚುನಾವಣೆಗಳಲ್ಲಿ ಮೇಲ್ಗೈ ಸಾಧಿಸ್ತಕ್ಕಂಥದಕ್ಕೆ ಪುಟ್ಟರಾಜಣ್ಣ ಅವರು ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರ ಜೊತೆ ನಿಂತಿರ್ತಕ್ಕಂಥದ್ದು ಬಹುಶಃ ಅವರ ನಾಯಕತ್ವ ಎಂಥದ್ದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳು ಸಾಬೀತಾಗ್ತದೆ. ಹಾಗಾಗಿ ಮುಂದೊಂದು ದಿನ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಭಾಳ ದೂರ ಇಲ್ಲ. ನಾನು ಯಾತಕ್ಕೋಸ್ಕರ ಇಷ್ಟೆಲ್ಲ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಬಹುಶಃ ಇವತ್ತು ಕಾರ್ಯಕರ್ತ ಬಂಧುಗಳು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಕಾರಣ, ಇವತ್ತು ಎಲ್ಲೇ ಹೋದರೂ ಕೂಡ ಕುಮಾರಣ್ಣ ಅವರ ಆಡಳಿತವನ್ನು ರಾಜ್ಯದ ಜನತೆ ಮೂಲೆ ಮೂಲೆಯಲ್ಲೂ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯ ರಾಮ ರಾಜ್ಯವಾಗಿ ಪರಿವರ್ತನೆಗೊಂಡಿತ್ತು. ಮತ್ತೊಮ್ಮೆ